ಶ್ರೀ ಕಾಲಕಾಮ ಪರಶುರಾಮ ಗುರುಭ್ಯೋ ನಮಃ. ಈಗ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಸ್ತುತಿಸುವುದು ನಮ್ಮ ವಾಡಿಕೆ. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಮ್ಯಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಪರಶುರಾಮನ ತಾಯಿಯಾದ ರೇಣುಕಾದೇವಿಯ ಇನ್ನೊಂದು ರೂಪವಾದ ಯಲ್ಲಮ್ಮ ದೇವಿಯನ್ನು ಹುಡುಕಲು ಬರುತ್ತಿದ್ದಾರೆ ನಮ್ಮ ಮುದ್ದು ಪುಟಾಣಿಗಳಾದ ಸಂಗಮ್ ಜೋಶಿ, ಮನ್ವಿತ್ ಜೋಶಿ, ಮನೀಶ್ ಜೋಶಿ, ಕೃತಿಕ್ ಮರಾಠೆ, ಸಂಹಿತಾ ಮರಾಠೆ ಹಾಗೂ ಸ್ತುತಿ ಜೋಶಿ. ಈಗ ನಮ್ಮ ಮುದ್ದು ಪುಟಾಣಿಗಳ ನೃತ್ಯವನ್ನು ನೀವೆಲ್ಲರೂ ವೀಕ್ಷಿಸಬೇಕು. ಲಮ್ಮನ್ ಪಾದಕ್ಕೊಂದ್ಸಲ ಓಘೇ ಅಂದ್ರಪ್ಪ, ಓಘೇ ಓಘೇ. ಎಲ್ಲಿ ಕಾಣೆ ಓ ಎಲ್ಲಿ ಕಾಣೆ, ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಗೆ ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಮ್ಮನಂತಗೆ ಎಲ್ಲಿ ಕಾಣೆಲ್ಲಿ ಕಾಣಿನ, ಎಲ್ಲಿ ಕಾಣಿನೋ ಶಿವನ
ಮಾಡಿದ ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಮಕ್ಕಳು ಭಕ್ತ ಮಾರ್ಕಾಂಡೇಯ ಎಂಬ ಕಥಾ ಪ್ರಸಂಗವನ್ನು ಮಾಡಲು ಬರುತ್ತಿದ್ದಾರೆ. ಅವರನ್ನು ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಇವತ್ತು ನಿಂದು ಹುಟ್ಟಿದ ಹಬ್ಬ ಅಲ್ವಾ? ಇವತ್ತು ಹುಟ್ಟಿದ ಹಬ್ಬ ಅಲ್ವಾ? ದೇವರಿಗೆ ಹಾಲು ತುಪ್ಪ ನೈವೇದ್ಯ ಮಾಡಿ ಗರಿಕೆಯನ್ನು ಏರಿಸಿ ನಮಸ್ಕಾರ ಮಾಡಿ ಇಲ್ಲಿರುವ ಹಿರಿಯರೆಲ್ಲರ ಆಶೀರ್ವಾದ ಪಡಿಬೇಕಾಯ್ತಾ? ಸ್ತೋತ್ರ ಹೇಳು. ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿ ಮೇ ಮುನಿ ಪುಂಗವ. ಹೇಳಿ ನಮಸ್ಕಾರ ಆಯ್ತಾ? ಮಾರ್ಕಂಡೇಯ ಅಂದರೆ ಯಾರು? ಅವನ ಸ್ತೋತ್ರವನ್ನು ನಾವು ಏಕೆ ಪಠಿಸಬೇಕು? ಓ, ಮಾರ್ಕಂಡೇಯನಾ? ಅವನ ಕಥೆ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಬಾ, ಅವನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ಮಹಾನ್ ದೈವ ಭಕ್ತ. ನಾನು ನಿನಗೆ ಅವನ ಕಥೆಯನ್ನು ಹೇಳುತ್ತೇನೆ, ಬಾ. ಮೃಕಂಡ ಋಷಿಗಳ ಆಶ್ರಮದಲ್ಲಿ ಮೃಕಂಡ ಋಷಿಗಳು ಧ್ಯಾನದಲ್ಲಿ ಇರುತ್ತಾರೆ. ಮೃಕಂಡ ಋಷಿಗಳ ಆಶ್ರಮದಲ್ಲಿ ಮೃಕಂಡ ಋಷಿಗಳು ಧ್ಯಾನದಲ್ಲಿ ತಲ್ಲೀನರಾಗಿದ್ದಾರೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ನಮಗೆ ಒಂದು ಸಂತಾನವನ್ನು ಕಳಿಸಿಲ್ಲವಲ್ಲ. ಶೀಲವತಿ, ನಾನು ಆ ಮಹಾದೇವನಲ್ಲಿ ಘೋರ ತಪಸ್ಸನ್ನು ಮಾಡಿ ಪುತ್ರ ಸಂತಾನದ ವರವನ್ನು ಪಡೆಯುತ್ತೇನೆ. ನಾನು ನನ್ನ ಸಿದ್ಧಿಯನ್ನು ಸಾಧಿಸಿ ಹಿಂತಿರುಗುತ್ತೇನೆ. ನಿಲ್ಲಿ ಸ್ವಾಮಿ. ಓಂ ನಮಃ ಶಿವಾಯ. 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 ಮೃಕಂಡ ಋಷಿಗಳ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾಗುತ್ತಾನೆ. ಓಂ ನಮಃ ಶಿವಾಯ. ಮೃಕಂಡ, ಮೃಕಂಡ, ನಮಃ ಶಿವಾಯ. ಮೃಕಂಡ, ಮೃಕಂಡ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಪ್ರಣಾಮಗಳು ಮಹಾದೇವ. ಮೃಕಂಡ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏನು ವರಬೇಕೋ ಕೇಳಿಕೋ. ನಮಗೆ ಒಬ್ಬ ಸುಪುತ್ರನನ್ನು ವರವಾಗಿ ಕರುಣಿಸು. ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸು. ಆಗಲಿ ಮೃಕಂಡ, ಆದರೆ ನನ್ನದೊಂದು ಮಾತು. ನಿಮಗೆ ಅಲ್ಪ ಬುದ್ಧಿಯುಳ್ಳ ಶತಾಯುಷಿ ಪುತ್ರ ಬೇಕೋ ಅಥವಾ ಅಲ್ಪಾಯುಷ್ಯವುಳ್ಳ ಬುದ್ಧಿವಂತ ವಿಚಾರವಂತ ಗುಣಶೀಲ ಪುತ್ರ ಸಂತಾನ ಬೇಕೋ ನಿರ್ಧರಿಸು. ಹೇ ಭೋಲೆನಾಥ, ನಮಗೆ ಅಲ್ಪಾಯುಷ್ಯಾದರೂ ಬುದ್ಧಿವಂತ ಪುತ್ರನನ್ನೇ ವರವಾಗಿ ಕರುಣಿಸು. ಆಗಲಿ ಮೃಕಂಡ, ತಥಾಸ್ತು. ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ಮೃಕಂಡ ಋಷಿಗಳು ಆಶ್ರಮಕ್ಕೆ ಹಿಂತಿರುಗುತ್ತಾರೆ. ಶೀಲವತಿ, ಶೀಲವತಿ. ಶುಭ ಸಮಾಚಾರ, ಶುಭ ಸಮಾಚಾರ. ಏನು ಶುಭ ಸಮಾಚಾರ? ನಮಗೆ ಪುತ್ರ ಸಂತಾನದ ಯೋಗ
ಹೆಚ್ಚಾದರೆ ಆಗಬಹುದು ಸ್ವಾಮಿ, ಆಗಬಹುದು. ಬಾ ಶೀಲವತಿ. ಗಳಿಗೆ ಪುತ್ರ ಸಂತಾನವಾಗುತ್ತದೆ. ನಾರಾಯಣ 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 ನಾರಾಯಣ. ಪ್ರಣಾಮಗಳು ನಾರದ ಮಹರ್ಷಿಗಳೇ. ನೀವು ನಮ್ಮ ಆಶ್ರಮಕ್ಕೆ ಸುಸಂದರ್ಭದಲ್ಲಿ ಆಗಮಿಸಿರುವಿರಿ. ನೀವು ನಮ್ಮ ಸುಪುತ್ರನನ್ನು ಆಶೀರ್ವದಿಸಬೇಕು. ಬಾ ಮಗು. ಮೃಕಂಡ ಋಷಿಯ ಹಾಗೂ ದೇವಿ ಶೀಲವತಿಯ ಪುತ್ರನಾದ ಈ ಮಗುವಿಗೆ ನಾವು ಮಾರ್ಕಂಡೇಯ ಎಂದು ನಾಮಕರಣ ಮಾಡುತ್ತೇವೆ. ಮಾರ್ಕಂಡೇಯ ಮಾರ್ಕಂಡೇಯ. ಧನ್ಯವಾದಗಳು ನಾರದ ಮಹರ್ಷಿಗಳೇ. ಬಾ ಮಗು, ಹೋಗೋಣ. ಮೃಕಂಡ, ನಿನ್ನ ಪುತ್ರನಿಗೆ ಕೇವಲ 16 ವರ್ಷ ಆಯಸ್ಸು ಎಂದು ನಿನಗೆ ತಿಳಿದಿದೆಯಲ್ಲವೇ? ಹೌದು ಹೌದು ನಾರದ ಮಹರ್ಷಿಗಳೇ. ಆದರೆ ಈ ವಿಷಯವನ್ನು ನಾವು ಮಾರ್ಕಂಡೇಯನಿಗೆ ತಿಳಿಸುವುದು ಬೇಡ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲರೂ ಅವನ ಬಳಿ ವ್ಯವಹರಿಸಬೇಕು. ಆಗಬಹುದು. ನಾರಾಯಣ 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 ಮಗು ಮಾರ್ಕಂಡೇಯ, ನಾವು ಇಂದಿನಿಂದ ವೇದ ಪಾಠವನ್ನು ಕಲಿಯೋಣ. ಬಾ, ಇಲ್ಲಿ ಕುಳಿತುಕೋ. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಇವತ್ತಿಗೆ ಇಷ್ಟು ಸಾಕು ಮಗು. ನೀನು ಇನ್ನು ನಿನ್ನ ದಿನಚರಿಯನ್ನು ಮುಂದುವರೆಸು. ಬಾ. ಮಾರ್ಕಂಡೇಯನು ಬೆಳೆದು ದೊಡ್ಡವನಾಗುತ್ತಾನೆ. ಅವನ ಆಟಪಾಠಗಳು, ಗುರುಕುಲದ ಶಿಕ್ಷಣ ಎಂದಿನಂತೆ ಮುಂದುವರಿಯುತ್ತದೆ. ಬಾ ಮಾರ್ಕಂಡೇಯ, ನಾವು ವೇದ ಪಾಠವನ್ನು ಮುಂದುವರಿಸೋಣ. ಕುಳಿತುಕೋ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿಗೆ ಇಷ್ಟು ಸಾಕು ಮಗು. ನೀನು ಇನ್ನು ನಿನ್ನ ದಿನಚರಿಯನ್ನು ಮುಂದುವರಿಸು. ಸರಿ ಪಿತಾಶ್ರೀ. ಸ್ವಾಮಿ. ಓಹೋ ಶೀಲವತಿ, ನಮ್ಮ ಸುಪುತ್ರನ ಕೊನೆಯ ದಿನಗಳು ಸಮೀಪಿಸುತ್ತಿವೆ. ಅವನಿನ್ನು ಕೆಲವೇ ದಿನಗಳಲ್ಲಿ ನಮ್ಮನ್ನೆಲ್ಲರನ್ನು ಆಗಲಿ ನಮ್ಮನ್ನೆಲ್ಲರನ್ನು ದುಃಖದತ್ತರನ್ನಾಗಿ ಮಾಡಲಿದ್ದಾನೆ. ಅಯ್ಯೋ ಸ್ವಾಮಿ. ಏನಾಯಿತು ಪಿತಾಶ್ರೀ? ಯಾಕೆ ನೀವೆಲ್ಲರೂ ರೋಧಿಸುತ್ತಿರುವಿರಿ? ಏನಿಲ್ಲ ಮಗು, ಏನಿಲ್ಲ. ಹೇಳಿ ಮಾತೆ, ಯಾಕೆ ನೀವು ರೋಧಿಸುತ್ತಿರುವಿರಿ? ಏನಿಲ್ಲ ಮಗು, ಏನಿಲ್ಲ. ಹೇಳಿ ಪಿತಾಶ್ರೀ, ನಿಮಗೆ ದುಃಖ ತಂದಿರುವ ವಿಷಯವನ್ನು ತಿಳಿಸಿ. ನಿಮ್ಮ ಪುತ್ರನ ಮೇಲಾಣೆ ತಿಳಿಸಿ ಪಿತಾಶ್ರೀ. ಮಗು ಮಾರ್ಕಂಡೇಯ, ನೀನು ನಮಗೆ ಶಿವನ ವರಪ್ರಸಾದವಾಗಿ ದೊರೆತಿರುವೆ. ಆದರೆ ನಿನ್ನ ಆಯಸ್ಸು ಕೇವಲ 16 ವರ್ಷ ಮಾತ್ರ. ನೀನು ಈಗ 16 ವರ್ಷದ ಬಾಲಕನಾಗಿರುವೆ. ನಿನ್ನ ಆಯಸ್ಸು ಈಗ ಕೊನೆಗೊಳ್ಳುತ್ತಾ ಬಂದಿದೆ. ನೀನು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮನ್ನೆಲ್ಲರನ್ನು ಆಗಲಿ ನಮ್ಮನ್ನೆಲ್ಲರನ್ನು ದುಃಖದತ್ತರನ್ನಾಗಿ ಮಾಡಲಿರುವೆ. ಆದ್ದರಿಂದ ನಾವೆಲ್ಲರೂ ಚಿಂತಿತರಾಗಿದ್ದೇವೆ.
ನನಗೆ ಮೊದಲೇ ತಿಳಿಸಿದ್ದರೆ ನಾನು ಆ ಪರಶಿವನಲ್ಲಿ ಭಕ್ತಿ ಮಾಡಿ ತಪಸ್ಸುಗೈದು ನನ್ನ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೆ. ಹಾಗೆ ಮಾತಾಪಿತರ ಸೇವೆಗೈಯಲು ಅವಕಾಶ ದೊರೆಯುತ್ತಿತ್ತು. ಇರಲಿ, ಈಗ ಇರುವ ಸಮಯವನ್ನು ನಾನು ವ್ಯರ್ಥ ಮಾಡುವುದಿಲ್ಲ. ನಾನು ಈ ಕೂಡಲೇ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸುಗೈದು ನನ್ನ ಆಯುಷ್ಯವನ್ನು ವೃದ್ಧಿಸಿಕೊಂಡು ಬರುತ್ತೇನೆ. ಮಾತೆ ಪಿತಾಶ್ರೀ, ನೀವು ನನಗೆ ಆಶೀರ್ವದಿಸಿರಿ. ನಿಲ್ಲು ಮಾರ್ಕಂಡೇಯ, ನಿಲ್ಲು, ನಿಲ್ಲು ಮಾರ್ಕಂಡೇಯ, ನಿಲ್ಲು. ನಾರಾಯಣ 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 ನಾರಾಯಣ. ಪ್ರಣಾಮಗಳು ಮಹರ್ಷಿಗಳೇ. ದೀರ್ಘಾಯುಷ್ಮಾನ್ ಭವ. ಏನೆಂದು ಆಶೀರ್ವದಿಸಿದಿರಿ? ನೀವೇ ನನ್ನ ಜಾತಕವನ್ನು ಬರೆದವರಲ್ಲವೇ? ನನಗೆ ಬರೀ 16 ವರ್ಷ ಆಯಸ್ಸು ಎಂದು. ಆದರೆ ನೀವೇ ಈಗ ನನಗೆ ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವದಿಸಿದಿರಲ್ಲವೇ? ಇದರ ಅರ್ಥವೇನು ಋಷಿವರ್ಯ? ಹಾ ಮಾರ್ಕಂಡೇಯ, ನಾನು ಅರಿಯೆ. ಈ ಆಶೀರ್ವಚನವು ನನ್ನ ಬಾಯಿಂದ ಬಂದಿದೆ ಎಂದರೆ ಇದರ ಗೂಢಾರ್ಥವೇನೋ ಇರಬೇಕು. ಸರಿ, ನಿನ್ನ ಜಾತಕದ ಪ್ರಕಾರ ನಿನ್ನ ಆಯಸ್ಸು ಕೇವಲ 16 ವರ್ಷ. ಆದರೆ ನೀನು ಇದನ್ನು ಜಯಿಸಲು ಆ ಕಾಲನಾಥನಾದ ಪರಶಿವನನ್ನು ಮಹಾಮೃತ್ಯುಂಜಯ ಮಂತ್ರದಿಂದ ಜಪಿಸು. ಆ ಮೃತ್ಯುಂಜಯನೇ ನಿನ್ನನ್ನು ಸಂಕಷ್ಟದಿಂದ ಪಾರು ಮಾಡುತ್ತಾನೆ. ಸರಿ, ನನಗೆ ಆ ಮಹಾಮೃತ್ಯುಂಜಯ ಮಂತ್ರವನ್ನು ಉಪದೇಶ ಮಾಡಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀರ್ಯಮಾಮೃತಾತ್. ಈ ಮಂತ್ರವನ್ನು ಕೇದಾರನಾಥನಲ್ಲಿ ಜಪಿಸು. ಶುಭವಾಗಲಿ. ಧನ್ಯವಾದಗಳು ಮಹರ್ಷಿಗಳೇ. ನಾರಾಯಣ 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 ಏನು ತಪಸ್ಸುಗೈಯಲು ಹೊರಡುತ್ತಾನೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀರ್ಯಮಾಮೃತಾತ್. ಓಂ ನಮಃ ಶಿವಾಯ. 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 ಮಾರ್ಕಂಡೇಯ ಮಾರ್ಕಂಡೇಯ. ಓಂ ನಮಃ ಶಿವಾಯ. ಮಾರ್ಕಂಡೇಯ ಮಾರ್ಕಂಡೇಯ. ಪ್ರಣಾಮಗಳು ಕಾಲದೇವ. ನಿನ್ನ ಆಯಸ್ಸು ತೀರಿದೆ. ಬಾ ಮಾರ್ಕಂಡೇಯ. ಇಲ್ಲಿ ಕಾಲದೇವ, ನಾನು ನನ್ನ ಶಿವ ಪೂಜೆಯನ್ನು ಮುಗಿಸಿಕೊಂಡು ಬರುತ್ತೇನೆ. ನೀನು ಎಷ್ಟೇ ತಪಸ್ಸನ್ನು ಮುಂದುವರಿಸಿದರೂ ನಿನ್ನ ಆಯಸ್ಸು ವೃದ್ಧಿಯಾಗುವುದಿಲ್ಲ. ಬಾ ಮಾರ್ಕಂಡೇಯ. ಕೋಪೋದ್ರಿಕ್ತನಾದ ಪರಶಿವ ಶಿವ ಶಿವ
ಕಾಲದೇವ. ಇವನ ಆಯಸ್ಸು ತೀರಿದೆ. ಇವನನ್ನು ಕೊಂಡು ಹೋಗುವುದೇ ನನ್ನ ಕಾರ್ಯವಾಗಿದೆ. ಅಡ್ಡಿಪಡಿಸಬೇಡ ಮಹಾದೇವ. ಮಾರ್ಕಂಡೇಯನು ನನ್ನ ಪರಮ ಭಕ್ತನಾಗಿದ್ದಾನೆ. ಅವನನ್ನು ಕೊಂಡು ಹೋಗಲು ನನಗೆ ಸಾಧ್ಯವಿಲ್ಲ. ನಾನು ಅವನಿಗೆ ಚಿರಂಜೀವಿಯಾಗುವ ಆಶೀರ್ವಾದವನ್ನು ನೀಡುತ್ತೇನೆ. ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ಮಾರ್ಕಂಡೇಯ, ನಾನು ನಿನ್ನ ಶ್ರದ್ಧಾಭಕ್ತಿಗೆ ಮೆಚ್ಚಿ ನೀನು 16 ವರ್ಷದವನಾಗಿಯೇ ಚಿರಂಜೀವಿಯಾಗಿ ಸಪ್ತಕಲ್ಪದಲ್ಲಿಯೂ ಬಾಳಿ ಲೋಕವನ್ನು ಉದ್ಧರಿಸು. ಶುಭವಾಗಲಿ ಮಾರ್ಕಂಡೇಯ. ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ಕ್ಷಮಿಸಿ ಮಹಾದೇವ, ನಾನು ನಿಮ್ಮ ಆಜ್ಞೆಯನ್ನು ಮೀರಿ ನಿಮ್ಮ ವಿರುದ್ಧ ನಡೆದೆ. ತಮಗೆಲ್ಲರಿಗೂ ತಿಳಿದಿರುವಂತೆ ತೇನ ವಿನಾ ತೃಣಮಪಿ ನಾ ಚಲತಿ ಎಂದರೆ ನಿಮ್ಮ ಆಜ್ಞೆಯ ವಿನಃ ಒಂದು ಹುಲ್ಲುಕಡ್ಡಿಯೂ ಸಹ ಅಲುಗಾಡುವುದಿಲ್ಲ ಎಂದು ತಿಳಿದಿದ್ದರೂ ಸಹ ನಾನು ನಿಮ್ಮ ವಿರುದ್ಧ ನಡೆದೆ. ದಯವಿಟ್ಟು ಕ್ಷಮಿಸಿ ಮಹಾದೇವ. ಮಾರ್ಕಂಡೇಯನು ನಿಮ್ಮ ಆಶೀರ್ವಾದದಂತೆ ಚಿರಂಜೀವಿಯಾಗಿರುತ್ತಾನೆ. ನಾನಿನ್ನು ಹೊರಡುತ್ತೇನೆ. ನಾರಾಯಣ 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 ನಾರಾಯಣ. ಈಗ ನನಗೆ ತಿಳಿಯಿತು ನನ್ನ ಆಶೀರ್ವಚನದ ಗೂಢಾರ್ಥವೇನೆಂದು. ಪ್ರಣಾಮಗಳು ಮಹಾದೇವ, ಪ್ರಣಾಮಗಳು ನಾರದ ಮಹರ್ಷಿಗಳೇ, ಪ್ರಣಾಮಗಳು ಕಾಲದೇವ. ಪುತ್ರ ಮಾರ್ಕಂಡೇಯ, ನೀನು ನಿನ್ನ ತಪಸ್ಸಿನಿಂದ ಚಿರಂಜೀವಿಯಾಗಿದ್ದೀಯ ಹಾಗೂ ನಮ್ಮನ್ನು ಪುತ್ರ ಶೋಕದಿಂದಲೂ ಪಾರು ಮಾಡಿದ್ದೀಯ. ಶುಭವಾಗಲಿ ಮಾರ್ಕಂಡೇಯ, ಶುಭವಾಗಲಿ. ಶುಭವಾಗಲಿ ಮಾರ್ಕಂಡೇಯ, ಶುಭವಾಗಲಿ. ಹೀಗೆ ಮಾರ್ಕಂಡೇಯನು ಚಿರಂಜೀವಿಯಾಗಿ ಲೋಕ ಕಲ್ಯಾಣವನ್ನು ಮಾಡುತ್ತಾನೆ. ಮಾರ್ಕಂಡೇಯ ಮಹಾಭಾಗ, ಸಪ್ತ ಕಲ್ಪಾಂತ ಜೀವನ, ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ಮುನಿ ಪುಂಗವ. ಈಗ ಎಲ್ಲರೂ ತಮ್ಮ ಪಾತ್ರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ನಾನು ಈ ನಾಟಕದಲ್ಲಿ ಕಾಲದೇವನಾಗಿ ಸಮೀರನ ಮರಾಠಿ. ನಾನು ಮಧುಕೋಡಸ್. ನಾನು ಈ ನಾಟಕದಲ್ಲಿ ನಾಗನ ಪಾತ್ರ ವಹಿಸಿದ್ದೇನೆ. ನಾರಾಯಣ ನಾರಾಯಣ. ನಾನು ವೇದಾಂತ್ ಗೋರೆ. ನಾನು ಈ ನಾಟಕದಲ್ಲಿ ಶಿವನ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಇವನು ಸಂಗಮ್ ಜೋಶಿ. ಇವನು ಈ ನಾಟಕದಲ್ಲಿ ಬಾಲಮಾರ್ಕಂಡೇಯನ ಪಾತ್ರವನ್ನು ನಿರ್ವಹಿಸಿದ್ದಾನೆ. ನಾನು ಶರಣ್ಯ ಜೋಶಿ. ನಾನು ಈ ನಾಟಕದಲ್ಲಿ ಮಾರ್ಕಂಡೇಯನಾಗಿ ಪಾತ್ರ ನಿರ್ವಹಿಸಿದ್ದೇನೆ. ಈ ನಾಟಕದಲ್ಲಿ ಮೃಕಂಡ ಋಷಿಯಾಗಿ ಪಾತ್ರ ನಿರ್ವಹಿಸಿದ ನಾನು ವಿದ್ಯಾ ಡೋಂಗ್ರೆ.